ಬೆಂಗಳೂರಿನಲ್ಲಿ ಗುಂಡಿಗಳಿಲ್ಲದ ರಸ್ತೆಗಳೇ ಇಲ್ಲ. ಆದ್ರೀಗ ಅದೇ ರಸ್ತೆ ಗುಂಡಿಗಳನ್ನು ಫಟಾಫಟ್ ಅಂತ ಮುಚ್ಚುವ ಕೆಲಸಕ್ಕೆ ಪಾಲಿಕೆ ಕೈ ಹಾಕಿದೆ. ಹೊಸ ತಂತ್ರಜ್ಞಾನದ ಮೂಲಕ ರಸ್ತೆ ಗುಂಡಿಗಳಿಗೆ ಮುಕ್ತಿ ಕೊಡ್ತಿದೆ. ಸಿಲಿಕಾನ್ ಸಿಟಿ ಜನರಿಗೆ ಹಾಗೂ ವಾಹನ ಸವಾರರಿಗೆ ರಸ್ತೆ ಗುಂಡಿಗಳಿಂದ ಮುಕ್ತಿಯೇ ಇಲ್ಲದಂತಾಗಿದೆ. ಪಾಲಿಕೆ ಎಷ್ಟೇ ಕೋಟಿ ಹಣ ಸುರಿದ್ರೂ ಕಳಪೆ ಕಾಮಗಾರಿ, ಮಳೆ, ಮೇಲಿಂದ ಮೇಲೆ ನಡೆಯುವ ಕಾಮಗಾರಿಗಳಿಂದಾಗಿ ಗುಂಡಿಗಳು ಬಾಯ್ ತೆರೆದು ನಿಲ್ತಾ ಇವೆ. ಸದ್ಯಕ್ಕೆ ಬೆಂಗಳೂರಿನ ಚಿಕ್ಕಪೇಟೆ ಮುಖ್ಯ ರಸ್ತೆಯಲ್ಲಿ ನೋಡ್ತಾ ಇರಬಹುದು ಯಾವ ರೀತಿ ರಸ್ತೆ ಹಾಳಾಗಿದೆ ಅನ್ನೋದನ್ನ. ರಸ್ತೆ ಹಾಳಾಗಿರೋದ್ರಿಂದ ಗುಂಡಿಗಳು ಬಿದ್ದು ಈಗಾಗಲೇ ಏನು ಈ ಒಂದು ರಸ್ತೆ ಮುಖಾಂತರ ಹಾದು ಹೋಗ್ತಕ್ಕಂಥ ವಾಹನ ಸಂಚಾರರು ತೀವ್ರವಾದ ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದಾರೆ. ನಗರದಲ್ಲಿ ಗಲ್ಲಿ ಗಲ್ಲಿಯಲ್ಲೂ ಬಾಯ್ ತೆರೆದಿರುವ ಗುಂಡಿಗಳನ್ನ ಮುಚ್ಚೋದಕ್ಕೆ ಬಿಬಿಎಂಪಿ ಹೊಸ ತಂತ್ರಜ್ಞಾನದ ಮೊರೆ ಹೋಗಿದೆ. ರಸ್ತೆ ಗುಂಡಿಗಳನ್ನ ಮುಚ್ಚಲು ಪಾಲಿಕೆ ಹೊಸ ಪ್ಲಾನ್. ಇಕೋಫಿಕ್ಸ್ ಮೂಲಕ ಕ್ಷಿಪ್ರಗತಿಯಲ್ಲಿ ಗುಂಡಿಗಳಿಗೆ ಮುಕ್ತಿ. ಇಕೋಫಿಕ್ಸ್ ಅನ್ನುವ ಹೊಸ ತಂತ್ರಜ್ಞಾನದ ಮೂಲಕ ಗುಂಡಿಗಳನ್ನ ಮುಚ್ಚುವ ಕೆಲಸಕ್ಕೆ ಬಿಬಿಎಂಪಿ ಕೈ ಹಾಕಿದೆ. ಕೇಂದ್ರ ರಸ್ತೆ ದುರಸ್ತಿ ಸಂಶೋಧನಾ ಸಂಸ್ಥೆ ಹಾಗೂ ಕೇಂದ್ರ ರಸ್ತೆ ಸಂಶೋಧನಾ ಸಂಸ್ಥೆ ಜೊತೆಗೆ ಕೈಜೋಡಿಸಿರುವ ನಗರಾಭಿವೃದ್ಧಿ ಇಲಾಖೆ ಮತ್ತು ಲೋಕೋಪಯೋಗಿ ಇಲಾಖೆ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಕಾರ್ಮಿಕರ ಬಳಕೆ ಇಲ್ಲದೆ ಶೀಘ್ರವಾಗಿ ಗುಂಡಿ ಮುಚ್ಚುವ ಹೊಸ ಯೋಜನೆಯನ್ನ ಒಪ್ಪಂದ ಮಾಡಿಕೊಂಡಿದೆ. ರಾಮುಕಾ ಗ್ಲೋಬಲ್ ಎಂಬ ಸಂಸ್ಥೆ ಇಕೋಫಿಕ್ಸ್ ಎಂಬ ರೆಡಿಮೇಡ್ ಡಾಂಬಾರು ಪೂರೈಕೆ ಮಾಡಲಿದೆ. ಇಕೋಫಿಕ್ಸ್ 30 ಕೆಜಿ ಹಾಗೂ 50 ಕೆಜಿ ಚೀಲಗಳಲ್ಲಿ ಲಭ್ಯವಿದ್ದು ಕಾಮಗಾರಿ ಸ್ಥಳಕ್ಕೆ ಸುಲಭವಾಗಿ ಸಾಗಿಸಬಹುದಾಗಿದೆ. ಕಡಿಮೆ ಖರ್ಚಿನಲ್ಲಿ ದೀರ್ಘ ಬಳಕೆ ಮಾಡುವಂಥ ಒಂದು ಸಾಧನ. ಮೊನ್ನೆ ನಮ್ಮ ಚೀಫ್ ಸೆಕ್ರೆಟರಿ ಅವರು ಅದನ್ನು ಮುಂದಾಳತ್ವ ತಗೊಂಡಿದ್ದರು. ಈ ಒಂದು ಪಾಟೋಲ್ ಮುಕ್ತ ಬೆಂಗಳೂರು ಮಾಡಬೇಕು ಅಂತ ಅವ್ರ ಸಂಕಲ್ಪ ಇದೆ. ಹಾಗಾಗಿ ಒಂದು MOU ಮಾಡಿದ್ದೀವಿ. ಆ MOU ಮಾಡಿಕೊಂಡಾಗ ನಾವು ನಮ್ಮ ಎಷ್ಟು ಕ್ವಾಂಟಿಟಿ ಬೇಕು ಅನ್ನೋದನ್ನು ಮೊದಲೇ ಅವ್ರಿಗೆ ತಿಳಿಸ್ಬೇಕಾಗ್ತದೆ. ನಮಗೆ 10,000 ಬ್ಯಾಗ್ ಬೇಕು, 20,000 ಬ್ಯಾಗ್ ಬೇಕು, 50,000 ಬ್ಯಾಗ್ ಬೇಕು ಅಂತ ನಾವು ತಿಳಿಸಿ ಅವ್ರಿಗೆ ಕೊಟ್ಟರೆ ಅವರು ಅಲ್ಲಿಂದ ತಂದು ನಮಗೆ ಸಪ್ಲೈ ಕೊಡ್ತಾರೆ. ಅದಕ್ಕೆ ಒಂದು ರೇಟು ಫಿಕ್ಸ್ ಆಗಿದೆ. ಇಂಥ ರೇಟಲ್ಲೇ ಪರ್ಚೇಸ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಆ ಒಂದೆಲ್ಲ ನೋಡಿಕೊಂಡು ನಾವು ನಮ್ಮ ಒಂದು ಡಂಪರ್ ಪರ್ಚೇಸ್ ಮಾಡೋದಕ್ಕೂ ಪ್ರಾವಿಷನ್ ಮಾಡಿಕೊಂಡು ಕಳೆದ ವರ್ಷ ಡಿಸೆಂಬರ್ನಲ್ಲೇ ಈ ಯಂತ್ರದ ಪೈಲಟ್ ಪ್ರಾಜೆಕ್ಟ್ಗೆ ಚಾಲನೆ ನೀಡಲಾಗಿದೆ. ಪ್ರಾಯೋಗಿಕ ಕಾರ್ಯ ಸಕ್ಸಸ್ ಆಗಿದ್ದು ರಾಜ್ಯಾದ್ಯಂತ ಇದೇ ಯೋಜನೆ ವಿಸ್ತರಣೆಗೆ ನಿರ್ಧಾರ ಮಾಡಲಾಗಿದೆ. ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.